ಪ್ರಾರ್ಥನೆಗೀತೆ ರಗರ್ಸಿ ಮತ್ತು ನೋಡಿ ಇಲ್ಲ ಮಕ್ಕ ಶಿಕ್ಷಕರನ್ನು ಸಮರ್ಪಿಸುತ್ತೇನೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಅದೃಷ್ಟ ಸ್ಥಾನವನ್ನು ವಹಿಸಿದ ಉಪಪಾರ್ಶ್ವರಾದ ಶ್ರೀ ಸೆಲ್ಫಿ ವಿಡಿಯೋ
ಬರ್ರಿ ನೀವು ಬರ್ರಿ ಸ್ವಲ್ಪ ಈ ಕಡೆ ನಾನು 2026-27ನೇ ಸಾಲಿನ ಸಂಸ್ಕೃತಿಗೆ ಚುನಾವಣೆಯಿಂದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದು, ಶಾಲೆ ಸಂಸ್ಕೃತಿಗೆ ಕಾನೂನಿಗೆ ವಿಧೇಯನಾಗಿ ಶಾಲೆಯ ನೀತಿ ನಿಯಮಗಳಿಗೆ ಬದ್ಧನಾಗಿ ನನಗೆ ವಹಿಸಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಪ್ರಾಮಾಣಿಕವಾಗಿ ಗುರುಗಳ ಆಶೀರ್ವಾದದೊಂದಿಗೆ ನೆರವೇರಿಸುತ್ತೇನೆಂದು ಈ ಮೂಲಕ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ. ನನಗೆ ವಹಿಸಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಪ್ರಾಮಾಣಿಕನಾಗಿ ಗುರುಗಳ ಆಶೀರ್ವಾದದೊಂದಿಗೆ ನೆರವೇರಿಸುತ್ತೇನೆ. ಈ ಮೂಲಕ ನನ್ನ ಸ್ನೇಹಿತರ ಮೇಲೆ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಾಲಾ ಸಂಸ್ಕೃತಿಗೆ ಚುನಾವಣೆಯಿಂದ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಮಂತ್ರಿಯಾಗಿದ್ದು, ಶಾಲಾ ಸಂಸತ್ತಿನ ಕಾನೂನಿಗೆ ವಿಧೇಯರಾಗಿ ಶಾಲೆಯ ನೀತಿ ನಿಯಮಗಳಿಗೆ ಬದ್ಧರಾಗಿ ನನಗೆ ವಹಿಸಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಪ್ರಾಮಾಣಿಕವಾಗಿ ನೆರವೇರಿಸುತ್ತೇನೆ ಎಂದು ಈ ಮೂಲಕ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಯಶವಂತ ಕೃಷ್ಣ 10ನೇ ತರಗತಿ ಪ್ರವಾಸ ಮಂತ್ರಿ ಶರಣಪ್ಪ ಸಚಿವರು ಅಪ್ಪಯ್ಯ ಪರಿಸರ 9ನೇ ತರಗತಿ ಕ್ರೀಡಾ ಮಂತ್ರಿ ಭರತ್ ಸಿದ್ದಪ್ಪ 9ನೇ ತರಗತಿ ಕ್ರೀಡಾ ಮಂತ್ರಿ ದೇವರಾಜ್ ಹನುಮಂತ 9ನೇ ತರಗತಿ ಕೃಷಿಯುಕ್ತ ನಿರ್ವಹಣಾ ಮಂತ್ರಿ ಸಂತೋಷ್ ಮಲ್ಲಿಕಾರ್ಜುನ್ 9ನೇ ತರಗತಿ ಪರಿಸರ ಮತ್ತು ಸ್ವಚ್ಛತಾ ಮಂತ್ರಿ ಚೈತ್ರ ಸುರೇಶ್ 9ನೇ ತರಗತಿ ಆರೋಗ್ಯ ಮಂತ್ರಿ ಅಂಜಲಿ ತಿರುಪತಿ 9ನೇ ತರಗತಿ ಮತ್ತು ಗಣೇಶ್ 8ನೇ ತರಗತಿ ಪರಿಸರ ಮತ್ತು ಸ್ವಚ್ಛತೆ ಸಹಾಯಕ ಮಂತ್ರಿ ಬಾಲರಾಜ್ 8ನೇ ತರಗತಿ ಕೃಷಿಯುಕ್ತ ನಿರ್ವಹಣಾ ಮಂತ್ರಿ ರಂಗ 8ನೇ ತರಗತಿ ಸಾಂಸ್ಕೃತಿಕ ಮಂತ್ರಿ ಐಶ್ವರ್ಯ 8ನೇ ತರಗತಿ ಯಶವಂತ ಕೃಷ್ಣ ನಾನು 2026-27ನೇ ಸಾಲಿನ ಶಾಲಾ ಸಂಸದ ಚುನಾವಣೆಯಿಂದ ಶೈಕ್ಷಣಿಕ ಪ್ರವಾಸ ಮಂತ್ರಿಗೆ ಆಯ್ಕೆಯಾಗಿದ್ದು, ಶಾಲಾ ಸಂಸದ ವಿಧಿನಾಗಿ ಶಾಲೆಯ ನೀತಿ ನಿಯಮಗಳಿಗೆ ಬದ್ಧನಾಗಿ ನನಗೆ ವಹಿಸಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಪ್ರಾಮಾಣಿಕವಾಗಿ ನೆರವೇರಿಸುತ್ತೇನೆ. ಈ ಮೂಲಕ ಪ್ರಮಾಣ ಮಾಡುತ್ತೇನೆ. 27ನೇ ಸಾಲಿನ ಶಾಲಾ ಸಂಸ್ಥೆ ಚುನಾವಣೆಯಿಂದ ಕ್ರೀಡಾ ಮಂತ್ರಿ ಆಯ್ಕೆಯಾಗಿದ್ದು, ಶಾಲಾ ಸಂಸ್ಥೆ ಕಾನೂನಿಗೆ ವಿಧೇಯರಾಗಿ ಶಾಲೆಯ ನೀತಿ ನಿಯಮಗಳಿಗೆ
ಏಯ್ ಶಾಲೆಯ ಅಧ್ಯಕ್ಷರಾದ ಶರಣಪ್ಪ ಸರ್ ಇವರು ನಮ್ಮೊಂದಿಗೆ ಮಾತುಗಳನ್ನು ಮಾತನಾಡಲು ಮಾತನಾಡಬೇಕೆಂದು ಮಾಡಿಕೊಳ್ಳುತ್ತಾರೆ. ಏನು ಮಾಡಿ ಸರ್ ಎಲ್ಲರೂ ಸೇರಿಸಿ ನಮಸ್ಕಾರ. ನಮಗೆ ಇದರಲ್ಲ ಭಾಳ ಆಗುತ್ತೆ ಇರಬೇಕಲ್ಲ ನೋಡಿ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಶಾಲಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನಮ್ಮ ಶಾಲೆಯ ಎಲ್ಲ ಶೈಕ್ಷಣಿಕೇತರ ಅಂದರೆ ಪಠ್ಯೇತರ ಚಟುವಟಿಕೆ ಸಹ ಹಮ್ಮಿಕೋಬೇಕಂತಕ್ಕಂಥ ಇಲಾಖೆಯ ಒಂದು ನಿರ್ದೇಶನ. ಆ ನಿಟ್ಟಿನಲ್ಲಿ ಒಂದೇ ಒಂದು ಶಾಲಾ ಪೂಜೆ ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ಅತ್ಯಂತ ಏನು ಮಾಡ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟೇ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಾದಂಥವ್ರು ನಿಮ್ಮ ಭವಿಷ್ಯದ ದೃಷ್ಟಿ ಎಲ್ಲ ಪ್ರತಿನಿಧಿಗಳು ತಮ್ಮ ಸ್ವಇಚ್ಛೆಯಿಂದ ಎಲ್ಲ ನಮ್ಮ ಗುರುಗಳಿಗೂ ಗುರುಮಾತೆಯರಿಗೂ ಪ್ರಾಂಶುಪಾಲರಿಗೂ ಒಂದು ಸಿಹಿ ಭೋಜನವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ತುಂಬಾ ಅದ್ಭುತವಾಗಿರುವಂತಹ ಸವಿರುಚಿಯಾಗಿರುವಂತಹ ಭೋಜನವನ್ನು ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವಿಭಾಗದ ಮತ್ತು ಪ್ರಾಂಶುಪಾಲರಾಗಿ ಎಲ್ಲರಿಗೂ ಕೂಡ ಒಂದು ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ಮುಂದಿನ ಕಾರ್ಯಕ್ರಮ ಆರಂಭಿಸೋಣ ಎಂದು ಹೇಳುತ್ತಾ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 9ನೇ ವಿಭಾಗದ ದೀಪಾ ಹೂಗಾರ್. ಹಲೋ ಶಾರದಾಂಬೆಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶಾರದಾಂಬೆಗೆ ನಿಮಗೆಲ್ರಿಗೂ ಒಳ್ಳೇದು ಮಾಡಿದಂತ ಶಾರದಾಂಬೆಯನ್ನು ಪ್ರಾರ್ಥಿಸುತ್ತೇನೆ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಕಾಯಲಾರೆ ಶಾರದಾಂಬೆ ಕೇಳುವ ಆಸೆಯ, ಕಾಯಲಾರೆ ಶಾರದಾಂಬೆ ಕೇಳುವ ಆಸೆಯ. ಬಾಳಿನಲ್ಲಿ ಬೆಳಗುವೊಮ್ಮೆ ನಾದಲಹರಿಯ, ಬಾಳಿನಲ್ಲಿ ಬೆಳಗುವೊಮ್ಮೆ ನಾದಲಹರಿಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ವೇದಘೋಷ ಜೊತೆಯ ಸೇರಿ ಶ್ರುತಿಯು ಬೆಳಗಲಿ, ವೇದಘೋಷ ಜೊತೆಯ ಸೇರಿ ಶ್ರುತಿಯು ಬೆಳಗಲಿ. ನಾದಗಂಗೆಯಲ್ಲಿ ಜೀವರಾಗ ಮೊಳಗಲಿ, ನಾದಗಂಗೆಯಲ್ಲಿ
ಜೀವರಾಗ ಮೊಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಕಾಲಕೋರಿಯಂತೆ ಕಾರ್ಯಕ್ರಮವನ್ನು ಮುದ್ದಾಗಿ ಆರಂಭಿಸಿದಂತಹ ಮುತ್ತಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನೇ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ. ಗಣಪ ಸುಬ್ರಹ್ಮಣ್ಯ ಇವರಿಗೆ ಈ ವೇದಿಕೆಗೆ ಸ್ವಾಗತ. ಈ ಸ್ಥಳಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಜಿಟ್ಮ ಸರ್, ಮಂಜುನಾಥ್ ಸರ್ ಇವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಶಾಲೆಗೆ ವರ್ಗಾವಣೆಗೊಂಡಿರ್ತಕ್ಕಂಥ ಜಗದೀಶ್ ಸರ್ ಮತ್ತು ಶ್ರೀಮತಿ ಶ್ರೀದೇವಿ ಮೇಡಮ್ ಇವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಈ ಶಿಕ್ಷಕರು ಯಶಸ್ವಿಗೊಳಿಸಿರ್ತಕ್ಕಂಥ ನನ್ನ ಮುದ್ದು ವಿದ್ಯಾರ್ಥಿಗಳು ಕೂಡ ಈ ಒಂದು ವೇದಿಕೆಗೆ ನಾನು ಸ್ವಾಗತ ಕೋರುತ್ತೇನೆ. ನಂತರದ ಕಾರ್ಯಕ್ರಮ ಮಕ್ಕಳಿಂದ ಅನಿಸಿಕೆಗಳು. ಮೊದಲನೇದಾಗಿ ಸೃಷ್ಟಿ 10ನೇ ತರಗತಿ ಡಿ. ಮಂಜುನಾಥ್ ಸರ್, ವಿಜಯಕುಮಾರ್ ಸರ್ ಬಗ್ಗೆ ಎರಡು ಮಾತನಾಡಲು ಕೋರಿಕೊಳ್ಬೇಕೆಂದು ತಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ. ಫಸ್ಟ್ 9ನೇ ಕ್ಲಾಸ್ ಬಂದಿದ್ದೇವೆ. ಅಷ್ಟು ಮಂಜುನಾಥ್ ಸರ್, ವಿಜಯಕುಮಾರ್ ಸರ್ ಪಾಠ ಚೆನ್ನಾಗಿ ಮಾಡುತ್ತಿದ್ದರು. ಹಾಗೂ ಜೋಕು ಸೀರೆ ಸ್ಯಾಡೈತು ಲ್ಯಾಬಿ ಕರ್ಕೊಂಡು ಸರ್ ಅಂದ್ರೆ ಲ್ಯಾಬಿ ಕರ್ಕೊಂಡು ಬರ್ತಿದ್ರು ವಿಜಯಕುಮಾರ್ ಸರ್. ಪಾಠ ಬೇಡಂದು ಪಾಠ ಬರ್ತಿದ್ದರು ಮಂಜುನಾಥ್ ಸರ್. ಸಾಕು ಬಿಡ ಬಿಟ್ಟು ಬಿಡ್ತಿದ್ದಾರೆ. ಮಂಜುನಾಥ್ ಸರ್, ವಿಜಯಕುಮಾರ್ ಸರ್ ಎಷ್ಟು ಮಿಸ್ ಮಾಡ್ತೀವಿ ಅಂತ ಅಷ್ಟು ಮಿಸ್ ಮಾಡ್ಕೊಳ್ತೀವಿ. ನಮ್ಮಿಂದ ಏನಾದರೂ ತಪ್ಪಾದರೂ ಕ್ಷಮಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ ಧನ್ಯವಾದಗಳು. ವಿಜಯಕುಮಾರ್ ಸರ್ ಅವರು ನಮ್ಮ ಕ್ಲಾಸಿಗೆ ಬಂದಿಲ್ಲ, ಬಟ್ ಹೊರಗಡೆ ಎಲ್ಲ ಮಾತಾಡಿದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಬೆಂಬಲನ ಸಮೇತ ಕೊಟ್ಟಿದ್ದಾರೆ. ಇವಾಗ ಬಂದ ತಕ್ಷಣ ಫಸ್ಟ್ ಸರ್ ನೋಡಿದೆ, ಮಂಜುನಾಥ್ ಸರ್ನ. ಅವ್ರ ಖುಷಿ ನೋಡಿದೆ. ನನ್ನ ನೋಡಿದ ತಕ್ಷಣ ಅವರು ಸರ್ ಫಸ್ಟ್ ಮಾತಾಡ್ತಿದ್ದೆ, ಆಮೇಲೆ ನಾನು ಮಾತಾಡ್ತೆ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿದೆ ನಮ್ಮ ಜೊತೆ ಎಲ್ಲೇ ಕಂಡ್ರೂ ಮಾತಾಡ್ತಾರೆ ಸರ್ಸ್ ಎಲ್ಲ. ನಮ್ಮ ಶಾಲೆಯಿಂದ ಬೇರೆ ಶಾಲೆಗಳಿಗೆ ವರ್ಗಾವಣೆಗೊಂಡಂತಹ ಸರ್ಸ್ 3 ಜನ ಸರ್ಸ್, ಮಂಜುನಾಥ್ ಸರ್, ವಿಜಯಕುಮಾರ್ ಸರ್, ಇವರು ವರ್ಗಾವಣೆಯಾದ ಪ್ರಯುಕ್ತ ಇವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ. ಈ 3 ಜನ ಶಿಕ್ಷಕರ ಬಗ್ಗೆ ಹೇಳ್ಬೇಕಂತಂದ್ರೆ, ಮೊದಲು ಮಂಜುನಾಥ್ ಸರ್ ನಮ್ಮ KPS ಶಾಲೆಯಲ್ಲಿ ಸುಮಾರು 12 ವರ್ಷಕ್ಕಿಂತಲೂ 16 ವರ್ಷ 12 ಅಂದಿದೆ ಬಹಳ ಆಯ್ತು. 16 ವರ್ಷ ಸುದೀರ್ಘವಾಗಿರ್ತಕ್ಕಂತಹ ಸೇವೆಯನ್ನ ನಮ್ಮ KPS ಶಾಲೆಗೆ, ಕಾಲ್ಟರಿ ಶಾಲೆಗೆ ಅವರು ನೀಡಿದ್ದಾರೆ. ಬಹಳಷ್ಟು ಖುಷಿ ಅನಿಸುತ್ತೆ. ನಮ್ಮ ಒಂದು ವೃತ್ತಿ ಜೀವನ ಅಂದ್ರೆ ಟೀಚರ್ಸ್ ನೌಕರಿ ಮಾಡೋ ಒಂದು ಅವಧಿ 30ರಿಂದ 34 ವರ್ಷ ಅಷ್ಟೇ. 30ರಿಂದ 34 ವರ್ಷ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಮಂಜುನಾಥ್ ಸರ್ ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಆಮೇಲೆ ಮಂಜುನಾಥ್ ಸರ್ ಹೆಂಗಪ್ಪ ಅಂತಂದ್ರೆ ಮಕ್ಕಳೊಡನೆ ನಕ್ಕದಾಗ ನೋಡಿದೆ, ಇಲ್ಲಿ ತರಗತಿಗಳಲ್ಲಿ ಶಾಲೆಗಳಲ್ಲಿ ಕಂಡದ್ದಕ್ಕಿಂತ ಮಂಜುನಾಥ್ ಸರ್ ಅವರು ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಬಹಳ ಡಿಫ್ರೆಂಟ್ ಜವಾಬ್ದಾರಿ. ತಂದೆ ಒಂದು ಏನು ರಿಸ್ಕ್ ಅಂತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ಅವರು ಏನ್ ಮಾಡ್ತಿದ್ರು, ಹೊರಗಡೆ ಕರ್ಕೊಂಡು ಹೋಗಿ ಶೈಕ್ಷಣಿಕ ಏನೇ ಇರಲಿ ಅವುಗಳನ್ನೆಲ್ಲವನ್ನ ಮುಗಿಸ್ಕೊಂಡು
ಇಬ್ಬರು ಅವತ್ತು ಉಪಸ್ಥಿತಿಯಲ್ಲಿ ಮೂವರು ಸರ್ ಅವ್ರು ಬಂದಿಲ್ಲಲ್ಲ ಸರ್ ಇದರಲ್ಲಿ ಬಹಳಷ್ಟು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥವರು. ಹಾಗೆಯೇ ಶ್ರೀ ಮಂಜುನಾಥ್ ಅವರು ಕೂಡ ವಿಷಯದಲ್ಲಿ ಬಹಳಷ್ಟು ಆಳವಾದ ಜ್ಞಾನವನ್ನು ಹೊಂದಿರತಕ್ಕಂಥ ಶಿಕ್ಷಕರು, ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥವರು, ಸುಮಾರು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸರ್ವಿಸ್ ಮಾಡಿದವರು, ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ. ನಾನೇನು ಹೇಳ್ಬೇಕಾಗಿಲ್ಲ, ನೀವೆಲ್ಲ ಹುಡುಗರಿಗೆ ಗೊತ್ತಿದ್ದೀವಿ. ಈಗ 9th ನೋಡಿರಲ್ಲ, ಈಗ 10th ಕೂಡ ನೋಡಿದ್ದೀರಿ. ಏನಪ್ಪ 8ನೇ ಕ್ಲಾಸಿಗೆ ಬಂದಿರೋರಿಗೆ ಗೊತ್ತಿಲ್ಲ ಅಷ್ಟೇ. ನಾನು ಮತ್ತು ವಿಜಯಕುಮಾರ್ ಸರ್ ಅವರು 2021ರಲ್ಲಿ ಔಷಧಿ ಆದಾಗ ಮಾತಾಡಿಕೊಂಡು ಈ ಶಾಲೆಗೆ ಬಂದಿದ್ವಿ ಇಬ್ಬರು. ಸರ್ ನಾನು ಸೈನ್ಸ್ ಕೋರ್ಸ್ ಮಾಡ್ತೀನಿ, ನೀವು ಮ್ಯಾಥ್ಸ್ ನೀವು ಜಾಯ್ನ್ ಆಗಿಬಿಡ್ರಿ, ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡಿಕೊಂಡು ಬಂದಿವಿ. ಅವರು ನಾವು ಈ ಮಟ್ಟಿಗೆ ಈ ಶಾಲೆಗೆ ವರ್ಗಾವಣೆಗೆ ಬಂದಿದ್ವಿ. ಈಗ ಹೋಗುವಂತೆ ಒಬ್ಬರು ಬಿಡ್ಬೋದು. ನೆಚ್ಚಿನ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಶರಣಪ್ರಸಾದ್ ಅವರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶರಣಪ್ರಸಾದ್ ಅವರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರೇ, ರಾಜಶೇಖರ್ ಸರ್ ಅವರೇ, ಹಾಗೂ ನನ್ನ ಎಲ್ಲ ನೆಚ್ಚಿನ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರ ರೂಪದಲ್ಲಿರ್ತಕ್ಕಂಥ ನನ್ನ ಶಿಕ್ಷಕ ಬಳಗದವರು ಮತ್ತು ಗೆಸ್ಟ್ ಟೀಚರ್ ಅವರೇ ಮತ್ತು ನನ್ನ ಮಕ್ಕಳಂತೆ ಭಾವಿಸಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಈ ದಿವಸ ನಾವು 2025ನೇ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವು ವರ್ಗಾವಣೆಗೊಂಡಿವಿ. ಬಟ್ ಏನಾಯ್ತಪ್ಪ ಅಂತಂದರೆ ನಮ್ಮದು ಅದೇ ವರ್ಷನೂ ನಮಗೆ ಬೀಳ್ಕೊಡುಗೆ ಇದು ಕೊಡಲಿಲ್ಲ, ಏನು ಚಾಲನಾ ಆದೇಶ ಕೊಡಲಿಲ್ಲ, ನಮಗೆ ಅದು ವರ್ಗಾವಣೆ ಆಗಲಿಕ್ಕೆ ಆರ್ಡರ್ ಕೊಡಲಿಲ್ಲ. ಹಾಗಾಗಿ ನಾವು ಮಾರ್ಚ್ ಮುಗಿಸಿ ಏಪ್ರಿಲ್ ತನಕ ಇಲ್ಲೇ ಉಳ್ಕೊಂಡ್ವಿ. ಬಟ್ ಈ ಶಾಲೆಯಲ್ಲಿ ನಾನು ಸುಮಾರು 15 ವರ್ಷಗಳ ಮೇಲೆ 16 ವರ್ಷಗಳ ಸೇವೆಯನ್ನು ಸಲ್ಲಿಸುತ್ತೇನೆ. ಇಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ನಾನು ಕೆಲಸ ಮಾಡಿದ್ದು. ಇಲ್ಲಿ ಜಯಶ್ರೀ ಮೇಡಮ್ ಅವರೊಬ್ಬರು ಇಲ್ಲಿ ಸೋಷಿಯಲ್ ಟೀಚರ್ ಆಗಿದ್ರು. ಅವರು ನನಗೆ ಏನು ಮಾಡಿದ್ರು ಅಂದರೆ ಮ್ಯೂಚುವಲ್ ಕೊಟ್ಟರು. ಅಲ್ಲಿ ಅವರ ಜಾಗಕ್ಕೆ ನಾನು ಬಂದೆ, ನನ್ನ ಜಾಗಕ್ಕೆ ಅವರು ಹೋದ್ರು. ಅಂದರೆ ನನ್ನ ಅದೃಷ್ಟ ನಿಜವಾಗಲೂ ಈ ಘಾಟಿಯಿಂದನೇ ಸ್ಟಾರ್ಟ್ ಆಯ್ತು ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಅಪಾಯಿಂಟ್ಮೆಂಟ್ ಆಗೋದು ಈಜು ಒಂದೊಂದು ಕಡೆವು, ಆದರೆ ಟ್ರಾನ್ಸ್ಫರ್ ಆಗೋದು ಭಾಳ ಕಷ್ಟ ಐತೆ. ಅಲ್ಲಿಂದ ಇಲ್ಲಿ ನಾನು ಬರೀ ಕೇವಲ 2 ವರ್ಷದ ಮೇಲೇ ಬಂದೆ. ಬಂದ ಮೇಲೆ ಇಲ್ಲಿ ಫಸ್ಟಿಗೆ ನಾವು ಬಂದಾಗ ಶರಣಪ್ಪ ಸರ್ ಅಂತ ಒಬ್ಬರಿದ್ರು, ಗೌರಿಪುರ ಶರಣಪ್ಪ ಸರ್ ಅಂತ. ಆ ಶರಣಪ್ಪ ಸರ್ ನನ್ನ ಇಲ್ಲಿ ಜಾಯಿನ್ ಮಾಡ್ಕೊಂಡ್ರು. 1911 ಮೇ 11ನೇ ತಾರೀಕೆ ನಾನು ಇಲ್ಲಿ ಜಾಯಿನ್ ಆದ್ನೆ. ಫಸ್ಟಿಗೆ ಬಂದಾಗ ಇಲ್ಲಿ ನಮ್ಮ ಶಾಲೆಯಲ್ಲಿ ಆಗಿನ ಈ ಶಾಲೆಯ ಇದು ಅವಾಗ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಅಂತ ಇರ್ತಿದ್ದು, ಹೈಸ್ಕೂಲು. ಅವಾಗಿದ್ದ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ನಾವು ಬಂದಾಗ 1249 ಅಂದ್ರೆ 1149 ಮಕ್ಕಳು ಇದ್ರು. 8, 9, 10ನೇ ಕ್ಲಾಸ್ ಫಸ್ಟಿಗೆ ನಾವು ಬಂದಾಗ. ಒಂದೊಂದು ಸೆಕ್ಷನ್ ನಾವು ಹೋದ್ರೆ 90, 95 ಹುಡುಗರು ಇರ್ತಿದ್ರು. ಒಂದೊಂದು ಸೆಕ್ಷನ್ನಾಗ ಅಷ್ಟೊಂದು ಹುಡುಗರು ಇರ್ತಾ ಇದ್ರು. ಇವಾಗ ಏನು ನೀವು ಅಲ್ಲಿ ಒಳಗಡೆ ಹೋಗ್ತಿರಲ್ಲ, ಆ ರೂಮ್ನಾಗ ನಮಗೆ ಟೀಚರ್ಸ್ ಹೋಗಿ ಪಾಠ ಮಾಡಲಿಕ್ಕೆ ಜಾಗ ಇರ್ತಿದ್ದಿಲ್ಲ, ಅಂತ ಒಂದು ಹುಡುಗರು ಇರ್ತಾ ಇದ್ವು ಅವಾಗ. ಅಂದ್ರೆ ಅಷ್ಟೊಂದು ಹುಡುಗರು 90, 95 ಒಂದೊಂದು ಸೆಕ್ಷನ್ನಾಗ ಅಷ್ಟೇ ಇರ್ತಿದ್ವು. ಅಂತ ಸಮಯದಲ್ಲಿ ನಾವಿಲ್ಲಿ ಶಾಲೆಗೆ ಬಂದಿವಿ. ಅಲ್ಲಿ ನಾವು ಪಾಠ ಮಾಡುವಾಗ ಕೇವಲ 30, 35 ಹುಡುಗರು ಅಷ್ಟೇ ಇರ್ತಾ ಇದ್ರು. ಇಲ್ಲಿ ಬಂದ ನಮಗೂ ಫಸ್ಟಿಗೆ ಏನಾಯ್ತು ಅಂತಂದ್ರೆ ಭಾಳ ಗಲಿಬಿಲಿ ಆಯ್ತು. ಅಂದ್ರೆ ಸ್ಟ್ರೆಂತ್ ಭಾಳ ಹೆವಿ ಇರ್ತಿತ್ತು. ಆದರೆ ಇನ್ನೊಂದು ಏನಂದ್ರೆ ಇವಾಗಿದ್ದಷ್ಟು ಸ್ಟ್ರೆಸ್ ಅವಾಗ ನಮ್ಮ ಶಿಕ್ಷಕರಿಗೆ ಯಾರು ಇದ್ದಿಲ್ಲ. ಅವಾಗ ಏನಪ್ಪ ಅಂದ್ರೆ ಪಾಠ ಮುಗಿಸ್ಬೇಕಾಯ್ತು, ಅರ್ಧವಾರ್ಷಿಕ ಪರೀಕ್ಷೆ ಇರ್ತಾ ಇತ್ತು, ಅದಾದ್ಮೇಲೆ ಒಮ್ಮೆಲೆ ಆ್ಯನ್ಯುವಲ್ ಎಕ್ಸಾಮ್ ಇರ್ತಾ ಇತ್ತು. ನಾವು ಸ್ವಲ್ಪ ಸ್ಟ್ರೆಸ್ ಫ್ರೀ ಇರ್ತಿದ್ವಲ್ಲ, ಪಾಠ ಮಾಡ್ತಾ ಇದ್ವಿ ಆರಾಮಾಗಿ. ಇವಾಗಿನಿಂದ ಈ ಸ್ಟ್ರೆಸ್ ಅವಾಗಿದ್ದರೆ ನಿಜವಾಗ್ಲೂ ಆಗ್ತಾ ಇದ್ದಿಲ್ಲ ಈ ಶಾಲೆಗೆ. ಈ ರೀತಿಯಾಗಿ ನನ್ನ ಒಂದು ಸೇವಾ ಜರ್ನಿ ಇಲ್ಲಿ ಪ್ರಾರಂಭವಾಯಿತು. ಅವಾಗ ನಮಗೆ ಬೆಂಬಲವಾಗಿ ಅವಾಗಿನ ಮುಖ್ಯೋಪಾಧ್ಯಾಯ ಶರಣಪ್ಪ ಸರ್ ಜೊತೆಗೆ ಹಿರಿಯ ಶಿಕ್ಷಕರು ಇರ್ತಾ ಇದ್ರು. ಗುರುಬಸಪ್ಪ ಸರ್ ಅಂತ ಇದ್ರು, ವಿಜಯಕುಮಾರ್ ಸರ್, ಕೆಲವೊಬ್ರು ಮೇಡಮ್ ಅವರು ಇದ್ರು, ಮತ್ತೆ ಅದ್ರ ಜೊತೆಗೆ ಸಲೀಮಾ ಮೇಡಮ್, ಅಜಿರತ್ ಸರ್, ಮತ್ತೆ ಇನ್ನಿತರ ಎಲ್ಲ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ವಿ. ಅವಾಗ ನಾವು ಮೋಸ್ಟ್ಲಿ ನಾವೇ ಸಣ್ಣಾಗಿ ಇರ್ಬೇಕು ಇಲ್ಲಿ ಬಂದಾಗ.
ಅವರಿಂದ ಉತ್ತಮವಾದ ಬೆಂಬಲ ಸಿಕ್ತು. ಹಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಈ ಶಾಲೆಯಲ್ಲಿ ಒಂದು ಯಶಸ್ವಿ ಪಯಣ ನಡೀತಿದ್ವಿ. ನಾವು ಒಂದು ಒಳ್ಳೆಯ ಸರ್ವಿಸ್ ನಾವು ಈ ಶಾಲೆಯಲ್ಲಿ ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರೆ ಬೀಳ್ಕೊಡುಗೆ ಜಾಸ್ತಿ ಆಯ್ತು. ಅಂದ್ರೆ ರಿಟೈರ್ಡ್ ಆದ್ರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಎಲ್ಲ ನಾವು ಒಂದೇ ಟೈಮ್ 2011ರಲ್ಲಿ 5 ಮಂದಿ ಮ್ಯೂಚುವಲ್ ಆಗಿ ಬಂದಿದ್ವಿ. 5 ಮಂದಿ ಮ್ಯೂಚುವಲ್ ಆಗಿ ಬಂದಿದ್ವಿ, ಅಂದ್ರೆ ಬೇರೆ ಶಿಕ್ಷಕರ ಜಾಗಕ್ಕೆ ಬಂದಿದ್ವಿ. ಹಂಗಾಗಿ ವರ್ಷ ಏನಾಯ್ತಪ್ಪ ಅಂತಂದ್ರೆ ಶಿಕ್ಷಕರ ಸಂಖ್ಯೆ ಅಂದ್ರೆ ಹೋಗ್ತಾ ಇರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಯ್ತು. ಒಂದು ಏನಾಯ್ತಪ್ಪ ಅಂದ್ರೆ ಕೆಲವೊಂದು ವರ್ಷದಲ್ಲಿ ನಾವೊಂದು 7ರಿಂದ 9 ಶಿಕ್ಷಕರು ಅಷ್ಟೇ ಇಲ್ಲಿ ಉಳಿದಿವಿ. ಅಂತ ಸಮಯದಲ್ಲಿ ಸಹ ಅವಾಗ ಗೆಸ್ಟ್ ಟೀಚರ್ ಕೊಡ್ತಾ ಇದ್ದಿಲ್ಲ. ಅವಾಗ ನಮಗೆ ಬಹಳ ಏನಪ್ಪಾ ಅಂದ್ರೆ ಚಾಲೆಂಜಿಂಗ್ ವರ್ಕ್ ಇತ್ತು. ಅವಾಗ ನಾವೇ ಏನಪ್ಪಾ ಅಂದ್ರೆ ಎಲ್ಲಾ ಕ್ಲಾಸ್ಗಳನ್ನು ಮೇಂಟೈನ್ ಮಾಡ್ಬೇಕಾಗಿತ್ತು. ಬಹಳಷ್ಟು ಆ ವರ್ಷಗಳಲ್ಲಿ ಇದ್ದೀವಿ. ತದನಂತರ ಏನಪ್ಪಾ ಅಂದ್ರೆ ಅದು ಒಂದು ಯಶಸ್ವಿಯಾಗಿ ಹಲೋ ಹಲೋ ಶಾರದಾಂಬೆಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶಾರದಾಂಬೆಗೆ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿದಂತ ಶಾರದಾಂಬೆಯನ್ನು ಪ್ರಾರ್ಥಿಸುತ್ತೇನೆ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ. ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಕಾಯಲಾರೆ ಶಾರದಾಂಬೆ ಕೇಳುವ ಆಸೆಯ, ಕಾಯಲಾರೆ ಶಾರದಾಂಬೆ ಕೇಳುವ ಆಸೆಯ. ಬಾಳಿನಲ್ಲಿ ಬೆಳಗುವೊಮ್ಮೆ ನಾದಲಹರಿಯ, ಬಾಳಿನಲ್ಲಿ ಬೆಳಗುವೊಮ್ಮೆ ನಾದಲಹರಿಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ವೇದಘೋಷ ಜೊತೆಯ ಸೇರಿ ಶ್ರುತಿಯು ಬೆಳಗಲಿ, ವೇದಘೋಷ ಜೊತೆಯ ಸೇರಿ ಶ್ರುತಿಯು ಬೆಳಗಲಿ. ನಾದ ಗಂಗೆಯಲ್ಲಿ ಜೀವರಾಗ ಮೊಳಗಲಿ, ನಾದ ಗಂಗೆಯಲ್ಲಿ ಜೀವರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಶಾಲಾ ಸಂಸತ್ತಿನ ಕಾಲಕ್ಕೆ ವಿಧೇಯನಾಗಿ
ಪ್ರಮಾಣ ಮಾಡುತ್ತಿದ್ದೇನೆ. ಅವನೇ